ಸೊ ಈಗ ಸೆಕೆಂಡ್ ಪ್ರಾಬ್ಲಮ್ ಏನು ಹೇಳ್ತದೆ, ಫ್ರಮ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಆಫ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಫೈಂಡ್ ದ ಸೊಲ್ಯೂಷನ್ಸ್ ಬೈ ದಿ ಎಲಿಮಿನೇಷನ್ ಮೆಥಡ್ ಅಂತ ಹೇಳಿದ್ದಾರೆ. ಅವ್ರು ಎಲಿಮಿನೇಷನ್ ಮೆಥಡ್ ಅಂತ ಹೇಳಿದಾಗ ಎಲಿಮಿನೇಷನ್ ಮೆಥಡ್ ಮಾಡಬೇಕು. ಎಕ್ಸಾಮಲ್ಲಿ ಈಗ ಸಾಲ್ವ್ ದ ಫಾಲೋಯಿಂಗ್ ಪ್ರಾಬ್ಲಮ್ ಅಂತ ಕೊಟ್ಟಾಗ ನೀವು ಎಲಿಮಿನೇಷನ್ ಮೆಥಡು ಮಾಡ್ಬೋದು, ಸಬ್ಸ್ಟಿಟ್ಯೂಷನ್ ಮೆಥಡು ಮಾಡ್ಬೋದು. ಅರ್ಥ ಆಯ್ತಲ್ಲ? ಇಲ್ಲಿಗ ಎಲಿಮಿನೇಷನ್ ಮೆಥಡ್ ಅಂತ ಹೇಳಿದ್ದಾರೆ. ಸೊ ಆವಾಗ ನೀವು ಈ ಪ್ರಾಬ್ಲಮನ್ನು ನೀವು ಬೋತ್ ಮೆಥಡಲ್ಲೂ ಸಾಲ್ವ್ ಮಾಡ್ಬೋದು. ಎಲಿಮಿನೇಷನ್ ಮತ್ತು ಸಬ್ಸ್ಟಿಟ್ಯೂಷನ್ ಮೆಥಡ್ ಎರಡರಲ್ಲೂ ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತಲ್ಲ? ಸೊ ಈಗ ಕ್ವೆಶ್ಚನ್ ಏನಿದೆ, ಫಸ್ಟ್ ಕ್ವೆಶ್ಚನ್, ಇಫ್ ವಿ ಆ್ಯಡ್ 1 ಟು ದ ನ್ಯೂಮರೇಟರ್ ಆ್ಯಂಡ್ ಸಬ್ಟ್ರಾಕ್ಟ್ 1 ಫ್ರಮ್ ದ ಡಿನಾಮಿನೇಟರ್, a fraction reduces to 1 ಅಂತ ಇದೆ. It becomes half if we only add 1 to the denominator. What is the fraction? ಸೊ ಈಗ ಇಲ್ಲಿ ಫ್ರ್ಯಾಕ್ಷನ್ ಯಾವುದು ಅಂತ ಕಂಡುಹಿಡಿಬೇಕು. ಸೊ ಇದನ್ನು ನಾನು ಹೇಗೆ ವರ್ಡ್ಸಲ್ಲಿರೋದನ್ನು ಹೇಗೆ ನ್ಯೂಮರಿಕಲ್ ಆಗಿ ಬರೆಯೋದು ಅಂತ ಹೇಳ್ತೇನೆ. ಸೊ ನಮ್ಮದು ಕ್ವೆಶ್ಚನ್ 2 ಏನು ಹೇಳ್ತಾ ಇತ್ತು, ಫೈಂಡ್ ದ ಫ್ರ್ಯಾಕ್ಷನ್ ಅಂತ ಇದೆ ಅಲ್ವಾ. ಸೊ ಲೆಟ್ ದ ಫ್ರ್ಯಾಕ್ಷನ್ ಬಿ ಎಕ್ಸ್ ಬೈ ವೈ ಅಂತ ತಗೋಬ, ಆಯಿತಾ. ಸೊ ಈಗ ಅಲ್ಲಿ ಕ್ವೆಶ್ಚನ್ ಏನಿತ್ತು, ಟು ದ ಆ್ಯಡ್ 1 ಟು ದ ನ್ಯೂಮರೇಟರ್, ಇದು ನ್ಯೂಮರೇಟರ್ ಅಲ್ವಾ, ನಮ್ಮದು ಇದು ಫ್ರ್ಯಾಕ್ಷನ್ ಎಕ್ಸ್ ಬೈ ವೈ ಫ್ರ್ಯಾಕ್ಷನ್ ಆದರೆ ಆ್ಯಡ್ 1 ಟು ದ ನ್ಯೂಮರೇಟರ್ ಆ್ಯಂಡ್ ಸಬ್ಟ್ರಾಕ್ಟ್ 1 ಫ್ರಮ್ ದ ಡಿನಾಮಿನೇಟರ್. ಸೊ ಇಲ್ಲಿ +1 ಯಾಕೆ ಹಾಕಿದ್ದೀನಿ ಅಂದರೆ ಅಲ್ಲಿ ಆ್ಯಡ್ 1 ಟು ದ ನ್ಯೂಮರೇಟರ್ ಆ್ಯಂಡ್ ಸಬ್ಟ್ರಾಕ್ಟ್ 1 ಫ್ರಮ್ ದ ಡಿನಾಮಿನೇಟರ್ ವಿಚ್ ರೆಡ್ಯೂಸಸ್ ಟು 1 ಅಂತ ಹೇಳಿದ್ದಾರೆ. ಸೊ ಇಲ್ಲಿ 1 ಅಂತ ವಿಚ್ ಈಸ್ ಈಕ್ವಲ್ ಟು 1 ರೆಡ್ಯೂಸಸ್ ಟು 1 ಅಂದರೆ ಹೀಗೆ 1 ಬ್ರೇಕ್ ಈಸ್ ಈಕ್ವಲ್ ಟು 1 ಅಂತ. ಅರ್ಥ ಆಯ್ತಲ್ವ? ಸೊ ಈಗ ಅದೇ ಥರ ಸೆಕೆಂಡ್ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಹಾಫ್ it becomes half if we only add 1 to the denominator ಅಂತ ಹೇಳಿದೆ. ಸೊ ನ್ಯೂಮರೇಟರ್ ಹಾಗೆ ಇರುತ್ತೆ, ಎಕ್ಸ್ ಇರುತ್ತೆ, you should add only 1 to the denominator. It becomes half if you add 1 to the denominator ಅಂತ ಹೇಳಿದಾರಲ್ವ. ಸೊ ಈಗ ಇಲ್ಲಿ ಎಕ್ಸ್ ಬೈ ವೈ ಇದು ನಮ್ಮ ಫ್ರ್ಯಾಕ್ಷನ್, ಇದು ಗಿವನ್ ಫ್ರ್ಯಾಕ್ಷನ್. ಅರ್ಥ ಆಯ್ತಲ್ವ? ಗಿವನ್ ಫ್ರ್ಯಾಕ್ಷನ್ ಹಾಗೆ ಇರುತ್ತೆ, ಅವ್ರು ಕೇಳಿದ್ದಕ್ಕೆ ನಾವು ಅಲ್ಲಿ ನಂಬರ್ಸ್ ಹಾಕ್ತಾ ಹೋಗಬೇಕು. ಆ್ಯಡ್ 1 ಟು ದ ಡಿನಾಮಿನೇಟರ್ ಅಂದಾಗ ಇಲ್ಲಿ +1 ಬರುತ್ತೆ. ಸೊ ಈಕ್ವೇಷನ್ ಹೇಗೆ ಬರೆಯೋದು ಗೊತ್ತಾಯ್ತಲ್ವ? ಇದು ಅರ್ಥ ಆಯ್ತಲ್ವ? ಈ ಈಕ್ವೇಷನ್ ಬರೆಯೋದು ಮೇಯ್ನು, ಆಮೇಲೆ ನೀವು ಸಾಲ್ವ್ ಮಾಡ್ಕೋತಾ ಹೋಗ್ಬೋದು. ಫಸ್ಟಿಗೆ ಈಕ್ವೇಷನ್ ಬರೆಯೋದು ಹೇಗೆ ಅಂತ ಕಲ್ತ್ಕೊಳ್ಳಿ. ಸೊ ಈಗ ನಮಗೆ ಇದು ಕ್ವೆಶ್ಚನ್ ಸಿಕ್ತು ನ್ಯೂಮರಿಕಲಿ ಅಲ್ವಾ, ಇದು ಈಗ ಇದನ್ನು ನಾವು ಫ್ರ್ಯಾಕ್ಷನಲ್ಲೇ ಇಡಲಿಕ್ಕಾಗಲ್ಲ ಅಂತ ಹೇಳಿದ್ದೆ ನಾನು. ಸೊ ಇದನ್ನು ಹೋಲ್ ನಂಬರಾಗಿ ತರುವ. ಸೊ ಇದನ್ನು ಏನು ಮಾಡ್ಬೋದು ಅಂದರೆ ಈಗ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು ಅಲ್ವಾ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಇದು ಮೇಲೆ ಇಲ್ಲಿ ಬರುತ್ತೆ, ಇದು ಇಲ್ಲಿ ಬರುತ್ತೆ ಅಲ್ವಾ. ಸೊ 1 ಇಂಟು ವೈ ಮೈನಸ್ 1 ವೈ ಮೈನಸ್ 1 ಇರುತ್ತೆ, ಇದು x+1 ಹಾಗೆ ಇರುತ್ತೆ. ಇದು ಗೊತ್ತಾಯ್ತಲ್ಲ ಹೇಗೆ ಬಂತು ಅಂತ. x+1 ಹಾಗೆ ಇರುತ್ತೆ ಈಸ್ ಈಕ್ವಲ್ ಟು ವೈ ಮೈನಸ್ 1 ಈಚೆ ಬಂತು ಬಿಕಾಸ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಅರ್ಥ ಆಯ್ತಲ್ವ? ಇಲ್ಲಿ 1 ಇಂಟು ನಾವು ಏನೇ ಮಾಡಿದರೂ ಅಷ್ಟೇ ಸಿಗೋದಲ್ವಾ. ಸೊ ಆದ್ದರಿಂದ ಇಲ್ಲಿ ವೈ ಮೈನಸ್ 1 ಬಂತು. ಅರ್ಥ ಆಯ್ತಲ್ವ? ಇದು ಈ ಸ್ಟೆಪ್. ಸೊ ಈ ಸ್ಟೆಪ್ ಆದಮೇಲೆ ಈಗ ನೆಕ್ಸ್ಟ್ ಏನಾಗುತ್ತೆ, ಈ ವೈಯನ್ನು ಈಚೆ ತನ್ನಿ. ನಮ್ಮದು ಈಕ್ವೇಷನ್ ನಾವು ಹೇಗೆ ಬರೀತೇವೆ, ಲೀನಿಯರ್ ಈಕ್ವೇಷನ್ ಎಕ್ಸ್ ಮತ್ತು ವೈ ಒಂದು ಕಡೆ ಇರುತ್ತೆ, ನಂಬರ್ ಈಸ್ ಈಕ್ವಲ್ ಟು ನಂತರ ಇರುತ್ತೆ. ಸೊ ಆದ್ದರಿಂದ ಇದನ್ನು ಸಹ ಅದೇ ಥರ ತನ್ನಿ. ಸೊ ಈಗ ಇಲ್ಲಿ ಎಕ್ಸ್ ಇದೆ, ಈ ವೈಯನ್ನು ಈಚೆ ತನ್ನಿ. ಈ ವೈ ಈಚೆ ಬಂದರೆ ಏನಾಗುತ್ತೆ, -y ಆಯಿತು. ಈ +1 ಈಚೆ ಬಂದರೆ ಏನಾಯಿತು, -1 ಆಯಿತು. ಸೊ -1 ಏನಾಯಿತು, ಈಸ್ ಈಕ್ವಲ್ ಟು -2 ಆಯಿತು ಅಲ್ವಾ. ಸೊ ಈಗ ಇಲ್ಲಿ ಸಹ ಎಕ್ಸ್ -y ಈಸ್ ಈಕ್ವಲ್ ಟು -2 ಸಿಕ್ತು. ಇದು ನಮ್ಮದು ಈಕ್ವೇಷನ್ 1. ಅರ್ಥ ಆಯ್ತಲ್ವ? ಈಕ್ವೇಷನ್ 1 ಆಯಿತು. ಸೊ ಈಕ್ವೇಷನ್ 1 ಸಿಕ್ತು. ಈಗ ನಾವೀಗ ಈಕ್ವೇಷನ್ 2, ಇದು 2ಗೆ ನಾವು ಈ ಥರ ಬರ್ಕೊಂಡಿದ್ವಿ ಅಲ್ವಾ. ಸೊ ಇದು ಬಂದಾದಮೇಲೆ ಈಗ ಇದರಲ್ಲೂ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಇದು 2 ಇಂಟು ಎಕ್ಸ್ ಇಸ್ 2x ಬಂತಿಲ್ಲಿ, ಇದು ಕ್ರಾಸ್ ಮಾಡಿ 2 ಇಂಟು ಎಕ್ಸ್ ಇಸ್ 2x
y ಪ್ಲಸ್ 1 ಇಂಟು 1ಇಂದ ಏನೇ ಮಲ್ಟಿಪ್ಲೈ ಮಾಡಿದರೂ ಅಷ್ಟೇ ಬರುತ್ತೆ, y ಪ್ಲಸ್ 1 ಬರುತ್ತೆ. ಸೊ 2x ಇಸ್ ಈಕ್ವಲ್ ಟು y ಪ್ಲಸ್ 1 ಬಂತು ಅಲ್ವಾ. ಸೊ ಈಗ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, 2x ಈಗ ವೈಯನ್ನು ಈಚೆ ತರುವ, y ಈಚೆ ಬಂದರೆ ಏನಾಯಿತು ಮೈನಸ್ y ಆಯಿತು, 2x ಮೈನಸ್ y ಪ್ಲಸ್ ಇರೋದು ಈಚೆ ಬಂದರೆ ಮೈನಸ್ y ಆಯಿತು. 2x ಮೈನಸ್ y ಇಸ್ ಈಕ್ವಲ್ ಟು ಈ 1 ಇಲ್ಲೇ ಇರುತ್ತೆ. ಸೊ ಈಕ್ವೇಷನ್ ಲೀನಿಯರ್ ಇಕ್ವೇಷನಿಗೆ ತರಬೇಕು ನೀವು. ಈ ಥರ ಏನೇ ಬಂದರೂ ಈ ಥರ ಎಲ್ಲ ಬಂದಾಗ ಅದನ್ನು ಲೀನಿಯರ್ ಇಕ್ವೇಷನಿಗೆ ತನ್ನಿ. ಲೀನಿಯರ್ ಇಕ್ವೇಷನ್ ಹೇಗಿರುತ್ತೆ, ಎಕ್ಸ್ ಮತ್ತು ವೈ ಇರುತ್ತೆ, ಈಚೆಗೆ ಇಸ್ ಈಕ್ವಲ್ ಟು ಈಚೆ ನಂಬರ್ ಇರುತ್ತೆ. ಅರ್ಥ ಆಯ್ತಲ್ವ. ಸೊ ನಮ್ಮದು ಈಗ ಲೀನಿಯರ್ ಇಕ್ವೇಷನ್ ಸಿಕ್ತು, ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಸಿಕ್ಕಿದೆ ಅಲ್ವಾ. ಸೊ ಇದು ಲೀನಿಯರ್ ಇಕ್ವೇಷನ್ 1, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ 2, 2x ಮೈನಸ್ ವೈ ಇಸ್ ಈಕ್ವಲ್ ಟು 1, ಇದು ಲೀನಿಯರ್ ಇಕ್ವೇಷನ್ 2. ಸೊ 2 ಮತ್ತು 1 ಇದರಲ್ಲಿ ಎರಡರಲ್ಲೂ y ಕಾಮನ್ ಆಗಿದೆ, ನಾನು ಹೇಳಿದ್ದೆ ಕಾಮನ್ ಆಗಿದ್ದಾಗ ಎಲಿಮಿನೇಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಆವಾಗ ಸಿಂಬಲ್ ನೋಡಿದರೆ ಆಯಿತು. ಆದರೆ ಇಲ್ಲಿ ಮೈನಸ್ ಮೈನಸ್ ಸಿಂಬಲ್ ಇರೋದ್ರಿಂದ ನೀವು ಸಿಂಬಲ್ ಚೇಂಜ್ ಮಾಡಬೇಕಾಗತ್ತೆ. ಬಿಕಾಸ್ ಮೈನಸ್ ಮೈನಸ್ ಅಂದರೆ ಇದು ಆ್ಯಡ್ ಆಗುತ್ತೆ ಅಲ್ವಾ, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. ಸೊ ಇದು ಆ್ಯಡ್ ಆಗುತ್ತೆ, ಆ್ಯಡ್ ಆಗದಿದ್ದಾಗೆ ಇಲ್ಲಿ ಸಿಂಬಲ್ ಚೇಂಜ್ ಮಾಡಿದರೆ ಆಯಿತು. ಇಲ್ಲಿ ನಮಗೇನು ಸಹ ಮಲ್ಟಿಪ್ಲೈ ಮಾಡಲಿಕ್ಕಿಲ್ಲ, ಯಾಕೆಂದರೆ ಇದು ಕ್ಯಾನ್ಸಲ್ ಮಾಡಲಿಕ್ಕೆ ಸಿಂಬಲ್ ಚೇಂಜ್ ಮಾಡಿದರೆ ಆಯಿತು ಇಲ್ಲಿ ವೈಗೆ ಅಲ್ವಾ. ಸೊ ಆದ್ದರಿಂದ ನಾವಿಲ್ಲಿ ಏನು ಮಾಡ್ತೀವಿ, ಸಿಂಬಲ್ ಚೇಂಜ್ ಮಾಡ್ತೀವಿ ಅಷ್ಟೇ. ಇಲ್ಲಿ ಮತ್ತೇನು ಮಲ್ಟಿಪ್ಲೈ ಮಾಡಲಿಕ್ಕೆ ಹೋಗಲ್ಲ, ಆ ಸ್ಟೆಪ್ ಇಲ್ಲ ಇಲ್ಲಿ. ಅರ್ಥ ಆಯ್ತಲ್ವ. ಆ ಸ್ಟೆಪ್ ಯಾವಾಗ ಬೇಕು ಅಂದರೆ ಇದೆರಡೂ ಸಹ ಡಿಫ್ರೆಂಟ್ ಇದ್ದಾಗ ಅಲ್ಲಿ ಮಲ್ಟಿಪ್ಲೈ ಅಂತೆಲ್ಲ ಬರುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ, ಎರಡು ಸೇಮ್ ಇದ್ದಿದ್ದು ಯಾವುದಾದ್ರೂ ಇದ್ದರೆ ಆವಾಗ ನೀವು ಅಲ್ಲಿ ಮಲ್ಟಿಪ್ಲೈ ಏನು ಮಾಡೋದು ಬೇಡ. ಜಸ್ಟ್ ಈಗ ಸಿಂಬಲ್ ನೋಡಬೇಕಲ್ಲಿ. ಈಗ ಇಲ್ಲಿ ಸಿಂಬಲ್ ಎರಡು ಸೇಮ್ ಇದೆ, ಅವಾಗ ಏನು ಮಾಡಬೇಕು, ಸಿಂಬಲ್ ಚೇಂಜ್ ಮಾಡಬೇಕಷ್ಟೆ. ಸೊ ಈಗ ಇಲ್ಲಿ ಸಿಂಬಲ್ ಚೇಂಜ್ ಮಾಡ್ಬೋದು. ಇದು ಪ್ಲಸ್ ಇದ್ದಿದ್ದು ಇಲ್ಲಿ ಏನು ಸಿಂಬಲ್ ಇಲ್ಲ ಅಂದರೆ ಪ್ಲಸ್, ಸೊ ಪ್ಲಸ್ ಇದ್ದಿದ್ದು ಮೈನಸ್ ಆಯಿತು, ಮೈನಸ್ ಇದ್ದಿದ್ದು ಪ್ಲಸ್ ಆಯಿತು. ಇಲ್ಲಿ ಏನು ಸಿಂಬಲ್ ಇಲ್ಲ ಅಂದರೆ ಪ್ಲಸ್, ಪ್ಲಸ್ ಇದ್ದಿದ್ದು ಮೈನಸ್ ಆಯಿತು. ಅರ್ಥ ಆಯ್ತಲ್ವ ಈ ಸ್ಟೆಪ್ಪು. ಸೊ ಈ ನೆಕ್ಸ್ಟ್ ಸ್ಟೆಪ್ ಏನು, ಈಗ ಇಲ್ಲಿ ಏನೂ ಇಲ್ಲ ಅಂದರೆ ಏನು 1 ಅಂತ ಹೇಳಿದ್ದೆ. 1 ಪ್ಲಸ್ 2 ಇಸ್ ಪ್ಲಸ್ ಇಂಟು ಮೈನಸ್, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಮೈನಸ್ ಮಾಡಬೇಕು ಇಲ್ಲಿ, ಯಾಕಂದರೆ ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. 2 ಮೈನಸ್ 1 ಇಸ್ 1x. ಗ್ರೇಟರ್ ನಂಬರ್ ಸಿಂಬಲ್ ಅಂತ ಹೇಳಿದ್ದೆ ನಾನು. ಇಲ್ಲಿ ಇದು 1 ಇದೆ, ಇದು 2 ಇದೆ, ಇದು ಗ್ರೇಟರ್ ಅಲ್ವಾ 2. ಸೊ ಈ ಸಿಂಬಲ್ ಬರುತ್ತೆ. ಇಲ್ಲಿ ಮೈನಸ್ ಇರೋದು, ಇದು ಒಂದು ಸಲ ಸಿಂಬಲ್ಸ್ ಚೇಂಜ್ ಆದಮೇಲೆ ಅದೇ ಸಿಂಬಲ್ ಹೋಲ್ಸ್ಕೊಟ್ಟು. ಅರ್ಥ ಆಯ್ತಾ. ಈ ಸಿಂಬಲ್ ಬರಲ್ಲ, ಈ ಸಿಂಬಲ್ ನಾವು ಚೇಂಜ್ ಮಾಡಿದ ಸಿಂಬಲ್ಲೇ ಇಲ್ಲಿ ಬರುತ್ತೆ. ಸೊ ಈ 2ಗೆ ಇನ್ನಿದೇ ಸಿಂಬಲ್. ಅರ್ಥ ಆಯ್ತಾ. ಇಲ್ಲಿ ಈ ಸಿಂಬಲ್, ಇಲ್ಲಿ ಈ ಲೆಕ್ಕ ಮಾಡುವಾಗಷ್ಟೇ. ಅರ್ಥ ಆಯ್ತಾ. ಸೊ ಈಗ ಇಲ್ಲಿ ಮೈನಸ್ ಎಕ್ಸ್ ಬಂತು. ಈಗ ಇದು ವೈ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್. ಸೊ ವೈ ಕ್ಯಾನ್ಸಲ್ ಆಯಿತು. 1 ಮೈನಸ್ 1 ಇಸ್ 0 ಅಲ್ವಾ. ಸೊ ಈಗ ಈಸ್ ಈಕ್ವಲ್ ಟು ಮೈನಸ್ 2 ಮೈನಸ್ 1 ಅಂತಿದೆ. ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. 2 ಪ್ಲಸ್ 1 ಇಸ್ 3 ಬಂತು. ಗ್ರೇಟರ್ ಸಿಂಬಲ್ ಇಸ್ 2, ಗ್ರೇಟರ್ ಸಿಂಬಲ್ ಇಸ್ ಮೈನಸ್, ಗ್ರೇಟರ್ ಸಿಂಬಲ್ ಮೈನಸ್ ಇದೆ, ಮೈನಸ್ 3. ಸೊ ಮೈನಸ್ 6 ಇಸ್ ಈಕ್ವಲ್ ಟು ಮೈನಸ್ 3 ಸಿಕ್ತು ನಮಗೆ. ಸೊ ಈಗ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನು, ಇಲ್ಲಿ ಎಕ್ಸ್ ಮೈನಸ್ ಮೈನಸ್ ಬೋತ್ ಕಡೆ ಇದ್ದರೆ, ಬೋತ್ ಸೈಡಲ್ಲಿದ್ದರೆ ಅದು ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು. ಸೊ ಇಲ್ಲಿ ನಮಗೆ ಏನು ಸಿಕ್ತು, ಎಕ್ಸ್ ಇಸ್ ಈಕ್ವಲ್ ಟು 3 ಸಿಕ್ತು. ಅರ್ಥ ಆಯ್ತಲ್ವಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು 3 ಆದಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ ಏನು, ಸಬ್ಸ್ಟಿಟ್ಯೂಟ್ ಎಕ್ಸ್ ಇನ್ 1 ಅಂತಿದೆ ಅಲ್ವಾ. ನಾನು ಹೇಳಿದ್ದೆ ಯಾವ ಇಕ್ವೇಷನಲ್ಲಿ ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಗಿವನ್ ಇಕ್ವೇಷನಲ್ಲಿ. ಇಲ್ಲಿ ಈ ಇಕ್ವೇಷನ್ ತೊಗೊಳ್ಳೋಂಗಿಲ್ಲ, ಯಾವುದು ಇಲ್ಲೆಲ್ಲ ನಾವು ಚೇಂಜ್ ಮಾಡಿದ್ದೆಲ್ಲ ತೊಗೊಳ್ಳೋಂಗಿಲ್ಲ. ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಸಿಕ್ಕಿದೆಯಲ್ಲ ಅದರಲ್ಲೇ ನಾವು ತೊಗೊಳ್ಬೇಕು. ಅರ್ಥ ಆಯ್ತಲ್ವ. ಸೊ ಈಗ ಸಬ್ಸ್ಟಿಟ್ಯೂಟ್ ಎಕ್ಸ್ ಇನ್ ಇಕ್ವೇಷನ್ 1 ಅಂತ ಹೇಳಿದ್ದೀನಿ. ಸೊ ಇಕ್ವೇಷನ್ 1 ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ 2 ಅಂತ ಇದೆ ಅಲ್ವಾ. ಸೊ ಇದಕ್ಕೀಗ ಎಕ್ಸ್ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡುವ. ಎಕ್ಸ್ ವ್ಯಾಲ್ಯೂ ಏನು ಹೇಳ್ತಾಯಿದೆ, ಎಕ್ಸ್ ಇಸ್ ಈಕ್ವಲ್ ಟು 3 ಅಂತ ಇದೆ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ 3 ಮೈನಸ್ ವೈ ಹಾಗೆ ಇರುತ್ತೆ, ಇಸ್ ಈಕ್ವಲ್ ಟು ಮೈನಸ್ 2. ಅರ್ಥ ಆಯ್ತಲ್ವ.
ಸೊ ಈಗ -y ಇಲ್ಲಿ ಹಾಗೆ ತಗೊಳ್ಳುವ. ಇಲ್ಲಿ 3 ಇದ್ದಿತ್ತು, +3 ಇದ್ದಿತ್ತು, ಈಚೆ ಬಂದರೆ ಏನಾಯಿತು -3 ಆಯಿತು. -2 -3 ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ 5 ಆಯಿತು. 3 + 2 = 5. ಮೈನಸ್ ಸಿಂಬಲ್ ಇಲ್ಲಿ ಎರಡರಲ್ಲೂ ಮೈನಸ್ ಇದೆ. ಗ್ರೇಟರಲ್ಲಿ ಯಾವ್ದು ನೋಡಬೇಕು? ಗ್ರೇಟರಲ್ಲೂ ಮೈನಸ್ ಇದೆ, ಮೈನಸ್ ಸಿಂಬಲ್. ಇಲ್ಲಿ -y ಹಾಗೆ ಇದೆ. -y = -5 ಸಿಕ್ತು ನಮಗೆ. ಸೊ ಈಗ ನಾನು ಹೇಳಿದ್ದೆ ಅಲ್ಲಿ ಎಕ್ಸಲ್ಲೂ ಸಹ ಹೇಳಿದ್ದೆ, ಮೈನಸ್ ಎರಡೂ ಕಡೆ ಇದ್ದರೆ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲೂ ಸಹ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಯುವರ್ ಆನ್ಸರ್ ಇಸ್ y = 5 ಸಿಕ್ತು ಅಲ್ವಾ. ಸೊ ಈಗ x ವ್ಯಾಲ್ಯೂ ಸಿಕ್ಕಿದೆ, y ವ್ಯಾಲ್ಯೂ ಸಿಕ್ಕಿದೆ. ಸೊ ನಮ್ಮದು ರಿಕ್ವೈರ್ಡ್ ಇಕ್ವೇಷನ್ ಏನಿತ್ತು? ದೇರ್ಫೋರ್ ದ ರಿಕ್ವೈರ್ಡ್ ಇಕ್ವೇಷನ್ ವಾಸ್ x/y ಅಲ್ವಾ. ಸೊ x/y ಅಂತಿದ್ದೇವೆ, ಅದೇನಾಗುತ್ತೆ, ನಮ್ಮದು x ವ್ಯಾಲ್ಯೂ 3 ಇತ್ತು, y ವ್ಯಾಲ್ಯೂ 5 ಇತ್ತು. ಸೊ 3/5. ಸೊ ದ ರಿಕ್ವೈರ್ಡ್ ಇಕ್ವೇಷನ್ ಇಸ್ 3/5. ಇದು ಆನ್ಸರ್. ಸೊ ಇಷ್ಟು ಬರೆದ್ರೆ ಆಯಿತು. ಥ್ಯಾಂಕ್ ಯು.